ವೀಕ್ಷಕರೇ, ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಉದ್ದೇಶ. ಟಿವಿ ಕನ್ನಡ. ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಶ್ರೀ ಭದ್ರಕಾಳಿ ದೇವಸ್ಥಾನ. ಈ ದೇವಸ್ಥಾನ ಇರುವುದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಹೊಸಕೋಟೆ ತಾಲೂಕು, ಬೆಂಗಳೂರು ಕೋಲಾರ ಹೆದ್ದಾರಿಯ ತಾವರೆಕೆರೆ ಹತ್ತಿರ ಇರುವ ಕಾಳಪ್ಪನಹಳ್ಳಿ ಗ್ರಾಮ. ಬೆಂಗಳೂರಿನಿಂದ ಸರಿಸುಮಾರು 50 ಕಿಲೋಮೀಟರ್ ಸಮೀಪದಲ್ಲಿದೆ. ಹೊಸಕೋಟೆಯಿಂದ ಸರಿಸುಮಾರು 16 ಕಿಲೋಮೀಟರ್ ಸಮೀಪದಲ್ಲಿದೆ. ಜೈ ಕಾಳಿ ಭದ್ರಕಾಳಿ. ಸರ್ವಮಾಂಗಲ್ಯೆ ಶಿವೆ ಸರ್ವಪ್ರಸಾದಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣೇ ನಮೋಸ್ತುತೆ. ವಿಶ್ವಮಂಗಳೇ ದೇವಿ ಚ ವಿಶ್ವವಿದ್ಯಾವಿನೋದಿನಿ ಲೋಕಮಾತಾ ನಮಸ್ತುಭ್ಯಂ ಭದ್ರಕಾಳಿಯೇ ನಮಃ. ಎಲ್ಲರಿಗೂ ನಮಸ್ಕಾರ. ನಾಗರಾಜ ಶಾಸ್ತ್ರಿ ಅಂತ ಶ್ರೀ ಕ್ಷೇತ್ರ ಕಾಳಪ್ಪನಹಳ್ಳಿಯ ಗ್ರಾಮದಲ್ಲಿ ನೆಲೆಸಿರುವಂಥ ಭದ್ರಕಾಳಿ ಮುಕ್ಕಂಡೇಶ್ವರ ಸಮೇತವಾಗಿ ನೆಲೆಸಿರುವಂಥ ಪುಣ್ಯಕ್ಷೇತ್ರ. ಈ ಕ್ಷೇತ್ರದ ಶಿವ ಶಕ್ತಿ ನೆಲೆಸಿರುವಂಥ ಒಂದು ಪುಣ್ಯಕ್ಷೇತ್ರ. ಮತ್ತು ಈ ಕ್ಷೇತ್ರದ ವಿಶೇಷತೆ, ಈ ಕ್ಷೇತ್ರದ ಒಂದು ಪೂಜೆ ವಿಧಾನಗಳ ಇವತ್ತು ನಾನು ನಿಮ್ಮ ಮುಂದೆ ತಿಳಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ಈ ಕ್ಷೇತ್ರದಲ್ಲಿ ಶಿವ ಶಕ್ತಿ ಒಂದೇ ಜಾಗದಲ್ಲಿದ್ದು ಬರುವಂಥ ಭಕ್ತರ ಕಷ್ಟಗಳ ನಿವಾರಣೆ ಮಾಡಿ ಅತಿ ವೇಗದಲ್ಲಿ ಅವರ ಸಮಸ್ಯೆಗಳನ್ನು ಶೀಘ್ರವಾಗಿ ಪರಿಹಾರ ನೀಡಿ ಅವರವರ ಸಮಸ್ಯೆಗಳನ್ನು ಖುದ್ದಾಗಿ ಅಮ್ಮನವರನ್ನೇ ಅವರ ಸಮಸ್ಯೆಗಳನ್ನು ಕೇಳಿ ಪರಿಹಾರ ಕೊಟ್ಕೊಂತ ಬರುವಂಥ ಭಕ್ತರಿಗೆ ಆದಷ್ಟು ಬೇಗವಾಗಿ ಸಮಸ್ಯೆಗಳನ್ನು ಸಂಪೂರ್ಣವಾಗಿ ಬಗೆಹರಿಸಿ ಅವರ ಇಷ್ಟಾರ್ಥಗಳನ್ನು ಕೊಡುವಂಥವಳೆ ಭದ್ರಕಾಳಿ ಮುಕ್ಕಂಡೇಶ್ವರ. ಇದೇ ಬರುವಂಥ ಏಪ್ರಿಲಲ್ಲಿ ಶ್ರೀ ಕ್ಷೇತ್ರದಲ್ಲಿ ಹುಣ್ಣಿಮೆಯ ಪ್ರಯುಕ್ತ 12ನೇ ತಾರೀಕು ಶನಿವಾರ ಏಪ್ರಿಲಲ್ಲಿ ಬರುವಂಥ ಹುಣ್ಣಿಮೆ, ಮಹಾ ಹುಣ್ಣಿಮೆಯ ಬೆಂಗಳೂರು ಕರಗದ ದಿವಸ ಈ ಕ್ಷೇತ್ರದಲ್ಲಿ ಅಮ್ಮನವರಿಗೆ ವಿಶೇಷವಾದ ಒಂದು ಪೂಜಾ ಕಾರ್ಯಕ್ರಮಗಳನ್ನು ಈ ಕ್ಷೇತ್ರದಲ್ಲಿ ಹಮ್ಮಿಕೊಂಡಿರುವಂಥದ್ದು ಬಹಳಷ್ಟು ವಿಶೇಷ. ಹುಣ್ಣಿಮೆಯಲ್ಲಿ ಬೆಳಗ್ಗೆ ಅಮ್ಮನವರಿಗೆ ಅಭಿಷೇಕ, ಅದಾದ ನಂತರ ಭದ್ರಕಾಳಿ ಅಮ್ಮನವರ ಪ್ರಾಕಾರೋತ್ಸವ ಆದ ನಂತರ ರಾಜೋಪಚಾರ ಮತ್ತು ಅಮ್ಮನವರಿಗೆ ನಾನಾ ವಿಧಗಳಿಂದ ದೀಪಗಳಿಂದ ಪೂಜೆಯನ್ನು ಮಾಡುವಂಥದ್ದು ವಿಶೇಷ. ಮತ್ತು ಮಧ್ಯಾಹ್ನ 2 ಗಂಟೆಗೆ ಅಮ್ಮನವರಿಗೆ ಮಹಾಮಂಗಳಾರತಿ, ಶ್ರೀ ಭದ್ರಕಾಳಿ ಅಮ್ಮನವರ ಪ್ರಾಕಾರೋತ್ಸವ. ಅದಾದ ನಂತರ ಸಂಜೆ 6 ಗಂಟೆಗೆ ಮಹಾಮೃತ್ಯುಂಜಯ ಯಾಗ ಮುಗಿದ ನಂತರ ಅಮ್ಮನವರಿಗೆ ಮಹಾಮಂಗಳಾರತಿ ಪೂರ್ಣಾವತಿ ಇರುವಂಥದ್ದು ಈ ಹುಣ್ಣಿಮೆಯಲ್ಲಿ ಏಪ್ರಿಲ್ 12ನೇ ತಾರೀಕು ಶನಿವಾರ ಬರುವಂಥ ಹುಣ್ಣಿಮೆಯಲ್ಲಿ ವಿಶೇಷವಾದ ಈ ಕ್ಷೇತ್ರದಲ್ಲಿ ಪೂಜೆಗಳಿರ್ತದೆ. ಆ ಹುಣ್ಣಿಮೆಯಲ್ಲಿ ಬಂದಾಗ ಸಮಸ್ಯೆಗಳು ಆದಷ್ಟು ಬೇಗ ಪರಿಹಾರ ಆಗುವಂಥದ್ದು. ಅಭಿಷೇಕ ಕೂತ್ಕೊಂಡಾಗ, ಅಮ್ಮನವರ ಪ್ರಾಕಾರೋತ್ಸವಕ್ಕೆ ಭಾಗವಹಿಸಿದಾಗ, ಅಮ್ಮನವರ ಒಂದು ಪೂಜೆಯನ್ನು
ಕ್ರಮಬದ್ಧವಾಗಿ ಸಲ್ಲಿಸಿ ಆ ಪ್ರಾಕಾರೋತ್ಸವವನ್ನ ಭಾಗವಹಿಸಿ ಅಮ್ಮನವರಿಗೆ ಸಮಸ್ಯೆಗಳನ್ನು ಒಪ್ಪಿಸಿ ಅದಾದ ನಂತರ ಕ್ಷೇತ್ರಕ್ಕೆ ಬಂದಿದ್ದೇವಲ್ಲ ಅದು ಸಂಪೂರ್ಣವಾಗಿ ಅಮ್ಮನವರಿಂದ ಆಶೀರ್ವಾದ ಪಡುವಂಥದ್ದು ಈ ಕ್ಷೇತ್ರದಲ್ಲಿ ಇರುವಂಥದ್ದು ಬಹಳಷ್ಟು ವಿಶೇಷ. ಹಾಗಾಗಿ ಇದೇ ಏಪ್ರಿಲ್ ಬರುವಂತ 12ನೇ ತಾರೀಕು ಶನಿವಾರ ಹುಣ್ಣಿಮೆಯ ಪ್ರಯುಕ್ತ ವಿಶೇಷವಾದ ಕ್ಷೇತ್ರದಲ್ಲಿ ಪೂಜಾ ಕಾರ್ಯಕ್ರಮಗಳಿರ್ತದೆ. ಎಲ್ಲ ಬಂದು ಭಕ್ತರೆಲ್ಲ ಬಂದು ಅಮ್ಮನವರ ಕೃಪೆಗೆ ಪಾತ್ರರಾಗಿ ಹುಣ್ಣಿಮೆಗೆ ಬಂದು ನಾವು ಏನು ಬೇಡ್ತೀವೋ ಅದು ಸತತವಾಗಿ ಆಗುವಂಥದ್ದು ಬಹಳಷ್ಟು ವಿಶೇಷ. ಯಾಕಂದ್ರೆ ಹುಣ್ಣಿಮೆ ಬಹಳಷ್ಟು ಶಕ್ತಿ ಇರುವಂಥದ್ದು ಅಮ್ಮನವರಿಗೆ. ಹಾಗಾಗಿ ಬಂದು ಅಮ್ಮನವರಿಗೆ ಏನು ಸಮಸ್ಯೆ ಇದೆ ಅದನ್ನ ಶ್ರದ್ಧೆ ಭಕ್ತಿಯಿಂದ ಒಪ್ಪಿಸೋಗುವಂಥದ್ದು ಬಹಳಷ್ಟು ವಿಶೇಷ. ಈಗೇನಾಗ್ತದೆ, ಕ್ಷೇತ್ರಕ್ಕೆ ಬಂದಂಥವ್ರು ಪೂಜೆ ಇನ್ನು ಆಗಿರಲ್ಲ, ನಾವು ಇನ್ನು ಮಂಗಳಾರತಿ ಸಹ ಮಾಡಿರಲ್ಲ, ಬಂದು ಆದಷ್ಟು ಅದೇ ದೀಪ ಹಚ್ಕೊಂಡು ಹೋಗೋದು, ಮತ್ತೆ ಆ ದೀಪ ಬಾಗಿಲಾಕಿದ್ರು ಸಹ ದೀಪ ಹಚ್ಕೊಂಡು ಹೋಗೋದು. ದಯವಿಟ್ಟು ಆ ತಪ್ಪುಗಳನ್ನ ಮಾಡಕ್ ಹೋಗ್ಬೇಡಿ. ಬಂದು ಒಂದು 5 ನಿಮಿಷ ಕಾತು ಅಮ್ಮನ ದರ್ಶನ ಪಡೆದು ನಿಮ್ಗೆ ಏನು ಸಮಸ್ಯೆ ಇದೆ ಅಮ್ಮನವ್ರಿಗೆ ನೇರವಾಗಿ ಒಪ್ಪಿಸಿ ಅದಾದ ನಂತರ ಇಲ್ಲಿ ಪೂಜೆ ಕೈಕರ್ಯಗಳನ್ನ ಮಾಡ್ಬೇಕು. ತುಂಬಾ ಜನ ನೋಡ್ತೀವಿ ನಾವು ಈ ಕ್ಷೇತ್ರಕ್ಕೆ ಬಂದು ಬಾಗಿಲಾಕಿರ್ತಾರೆ ಮಂಗಳಾರತಿಗೆ, ಬಂದು ಅವ್ರ ಪಾಡಕ್ಕೆ ದೀಪ ಹಚ್ತಾರೆ, ಅಲ್ಲಿ ಇಡ್ತಾರೆ, ಹೋಗ್ತಾ ಇರ್ತಾರೆ. ಅದು ದೇವರು ನಾವು ಕಾಣ್ಬೇಕು. ಮನೆ ಯಜಮಾನ ಹೋದಾಗ ನಾವೇನಾದ್ರೂ ಮಾತಾಡ್ಬೇಕಾದ್ರೆ ಮನೆ ಯಜಮಾನ ಒಳಗಡೆ ಹೋಗಿ ನಾವು ಆ ಸಂಸಾರದ ವಿಚಾರ ಮಾತಾಡಿದಾಗ ಅದು ನಮಗೆ ಕೆಲಸ ಆಗ್ತದೆ. ಸುಮ್ಮನೆ ಮನೆ ಹೋಗಿ ನೋಡ್ಕೊಂಬಂದ್ರೆ ಕೆಲಸ ಆಗಲ್ಲ. ಹಾಗಾಗಿ ಕ್ಷೇತ್ರಕ್ಕೆ ಬಂದಾಗ ನೀವೇನು ಸಮಸ್ಯೆ ಇದೆ ಒಂದು 5 ನಿಮಿಷ ಕಾತು ಅಮ್ಮನಿಗೆ ಏನು ಸಮಸ್ಯೆ ಇದೆ ಸಂಪೂರ್ಣವಾಗಿ ಒಪ್ಪಿಸಿ ಅದಂತರ ಇಲ್ಲಿ ಪೂಜೆ ಕೈಕರ್ಯಗಳನ್ನು ಮಾಡಬೇಕಾಗಿ ವಿನಂತಿ. ಬರುವಂತವ್ರು ಏನ್ ಮಾಡ್ತಾರೆ, ಬಾಗ್ಲಾಕಿರ್ತಾರೆ, ಅವ್ರ ಪಾಡಕ್ಕೆ ಬರ್ತಾರೆ, ಅರ್ಕೆ ಕಟ್ತಾರೆ, ದೀಪ ಹಚ್ಚುತ್ತಾರೆ. ದಯವಿಟ್ಟು ಅದು ತಪ್ಪುಗಳನ್ನು ಮಾಡಕ್ ಹೋಗ್ಬೇಡಿ. ಬಂದು ನಮ್ ಕೆಲಸ ಆಗಿಲ್ಲ ಅಂತಾರೆ, ಬಂದು ಒಂದು 10 ನಿಮಿಷ ಕಾಯಿರಿ, ಕದ ಅಮ್ಮನಿಗೆ ನೀವೇನು ಸಮಸ್ಯೆ ಅಂತ ಅದು ಅಮ್ಮನವ್ರಿಗೆ ನೇರವಾಗಿ ಒಪ್ಪಿಸಿ ಅದಾಂತರ ಅಮ್ಮನವರ ಒಂದು ಪರ್ಮಿಷನ್ ತಗೊಂಡು ಅಲ್ಲಿ ಕಟ್ಟಿ ಅದು ಯಾಕೆ ನಿಮ್ಗೆ ಕೆಲಸ ಆಗಲ್ಲ ಮತ್ತೆ ನೋಡಿ ಅಂತ ಹೇಳ್ತಾ ಈ ಮಾತುಗಳನ್ನು ಮುಗಿಸ್ತಾ ಇದೀನಿ. ಎಲ್ಲರಿಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು.